ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದೇ ತಿಂಗಳು 4,000 ರೂಪಾಯಿ ಒಟ್ಟಿಗೆ ಜಮಾ ಆಗ್ತಾ ಇದೆಯಾ? 19 ಮತ್ತು 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಒಟ್ಟಿಗೆ 4,000 ಬರ್ತಾ ಇರುವಂಥದ್ದು ಯಾರಿಗೆ? ಎಲ್ಲ ಮಾಹಿತಿಯನ್ನು ಡೀಟೇಲ್ ಆಗಿ ಈ ಒಂದು ವಿಡಿಯೋದೊಳಗಡೆ ನೀಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದೀರಾ, ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೂ ಕೂಡ ಸಪೋರ್ಟ್ ಮಾಡಿ. ಮತ್ತು ನಿಮಗೆ ಎಲ್ಲಿನವರೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆ, ಎಷ್ಟು ಬಂದಿದೆ ಅನ್ನುವಂಥದ್ದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈಗಾಗಲೇ ಇದೇ ಒಂದು ತಿಂಗಳಿನಲ್ಲಿ 18ನೇ ಕಂತಿನ ಹಣ ಅನ್ನುವಂಥದ್ದು ಬಂದಿರುವಂಥದ್ದು ಗೊತ್ತು. ಕೆಲವೊಂದಷ್ಟು ಮಹಿಳೆಯರಿಗೆ ಅಂತೂ ಲೇಟಾಗಿ ಬಂತು, ಆದರೂ ಕೂಡ ಕಂಪ್ಲೀಟಾಗಿ ಎಲ್ರಿಗೂ ಕೂಡ ಈ ಒಂದು 18ನೇ ಕಂತಿನ ಹಣವನ್ನು ಕೊಟ್ಟ ನಂತರನೇ 19ನೇ ಕಂತಿನ ಹಣವನ್ನು ಜಮಾ ಮಾಡೋದಕ್ಕೆ ಪ್ರಾರಂಭ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೆ ಹೇಳಿದರು. ಅದೇ ರೀತಿಯಾಗಿ ನಡ್ಕೊಳ್ತಾ ಇದ್ದಾರೆ ಅಂತಲೂ ಹೇಳ್ಬೋದು. 18ನೇ ಕಂತಿನ ಹಣ ಅನ್ನುವಂಥದ್ದು ಆದಷ್ಟು ಎಲ್ಲ ಮಹಿಳೆಯರಿಗೂ ಕೂಡ ಜಮಾ ಆಗಿರುವಂಥದ್ದು. ಹಾಗಾದರೆ 19ನೇ ಕಂತಿನ ಹಣ ಬಂದು ಫೆಬ್ರವರಿ ಕಂತಿನ ಹಣ, ಅದಾದ ನಂತರ ಮಾರ್ಚ್ ತಿಂಗಳದು ಬರಬೇಕು, ಮತ್ತು ಇವಾಗ ಏಪ್ರಿಲ್ ತಿಂಗಳದು ಇದೆ. ಆದರೆ ಜನ ಅಂದ್ಕೊಂಡಿರೋವಂಥದ್ದು ಏನು, 19ನೇ ಕಂತು ಮತ್ತು 20ನೇ ಕಂತಿನ ಗೃಹಲಕ್ಷ್ಮಿ ಹಣ ಒಟ್ಟಿಗೆ 4,000 ರೂಪಾಯಿ ಬರುತ್ತೆ ಅಂತ. ಆದರೆ ಒಂದು ವಿಚಾರನ ಅರ್ಥ ಮಾಡ್ಕೊಳ್ಳಿ, ಈಗ ಕೇವಲ ಬಿಡುಗಡೆ ಮಾಡಿರೋವಂಥದ್ದು ಮತ್ತು ಜಮಾ ಆಗೋದಕ್ಕೆ ಪ್ರಾರಂಭ ಆಗಿರುವಂಥದ್ದು 19ನೇ ಕಂತಿನ ಹಣ. ಈಗಾಗಲೇ ಜಮಾ ಆಗೋದಕ್ಕೆ ಪ್ರಾರಂಭ ಕೂಡ ಆಗೋಗಿದೆ. ಸೊ ಕೆಲವೊಬ್ಬರಿಗಂತೂ ಬಂದಿದೆ 2,000 ರೂಪಾಯಿ. ಹಾಗಾಗಿ ಹೇಳಬೇಕು ಅಂದರೆ ಈ ಒಂದು 19ನೇ ಕಂತಿನ ಗೃಹಲಕ್ಷ್ಮಿ ಹಣವನ್ನು ಎಲ್ರಿಗೂ ಕೂಡ ಜಮಾ ಮಾಡೋದ್ರ ಕಡೆನೇ ಏನಿರುತ್ತೆ ಅಂತಂದರೆ ಪ್ರಯತ್ನಗಳು ನಡೀತಾ ಇರ್ತವೆ. ಹಾಗಾಗಿ 20ನೇ ಕಂತಿನ ಹಣವನ್ನು ಜಮಾ ಮಾಡುವಂತಹ ಯೋಚನೆ ಇನ್ನೂ ಕೂಡ ಇಲ್ಲ. ಹಾಗಾಗಿ ನಿಮಗೆ ಸಿಗ್ತಾ ಇರುವಂಥದ್ದು ಇವಾಗ ಕೇವಲ 2,000 ಅಷ್ಟೇ. ಇದೇ ಒಂದು ತಿಂಗಳಲ್ಲಿ ಸಿಗುವಂಥದ್ದು 2,000 ಬಿಟ್ಟರೆ ನೆಕ್ಸ್ಟ್ ನಿಮಗೆ 4,000 ಒಟ್ಟಿಗೆ ಸಿಗೋದಿಲ್ಲ. ಆದರೆ ಈ ತಿಂಗಳಲ್ಲಿ ಒಟ್ಟಿಗೆ 4,000 ಸಿಕ್ಕಿದೆ. ಅದು 18ನೇ ಕಂತು, 19ನೇ ಕಂತು. ಈಗಾಗಲೇ 19ನೇ ಕಂತಿನ ಹಣ ಇಷ್ಟೊಂದು ಜನಕ್ಕೆ ಬಂದಿರುವಂಥದ್ದು, ನಿಮಗೂ ಕೂಡ ಬಂದಿಲ್ಲ ಅಂತಂದರೆ ವೆಯ್ಟ್ ಮಾಡಿ, ಒಂದಷ್ಟು ದಿನದ ಒಳಗಡೆನೆ 19ನೇ ಕಂತಿನ ಹಣ ಅನ್ನುವಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಕೂಡ 20ನೇ ಕಂತಿನ ಹಣ ಈ ಒಂದು ತಿಂಗಳಲ್ಲೇ ಬರುತ್ತೆ ಅಂತ ಯಾರು ಕೂಡ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಯಾಕೆಂದರೆ 20ನೇ ಕಂತಿನ ಹಣ ಅನ್ನುವಂಥದ್ದು ಈ ಒಂದು ತಿಂಗಳಲ್ಲಿ ಯಾರಿಗೂ ಕೂಡ ಬರೋದಿಲ್ಲ. ಮಾಹಿತಿ ಇಷ್ಟ ಆಗಿತ್ತು ಅಂತ ನಾನು ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂತ ಅಂದರೆ ಒಂದು ಲೈಕ್ ಮಾಡಿ, ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.